ನೀನು ಯೋಚನೆ ಮಾಡಿದ ತಕ್ಷಣ ಅದು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು. ಅದು ಎನರ್ಜಿ ಯೋಚನೆ. ಅದು ಯೂನಿವರ್ಸ್ ಮೇಲೆ ಪರಿಣಾಮ ಬೀರುತ್ತೆ. ನೀನು ಥಿಂಕ್ ಮಾಡಿದಾಗ ದೀರ್ಘವಾಗಿ, ಆಳವಾಗಿ, ಒಳ್ಳೆಯದು ಕೆಟ್ಟದ್ದು ಆಮೇಲೆ ಯೋಚನೆ ಮಾಡಿದ್ದು ಆ್ಯಕ್ಚುಲಿ ಫಿಸಿಕಲ್ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ನಮ್ಮ ಸೆಕೆಂಡ್ ಲೆವೆಲಲ್ಲಿ ಮಾತು. ಮೊದಲು ಯೋಚನೆ, ಆಮೇಲೆ ಮಾತು, ಎರಡೂ ನಮ್ಮ ಹಿಡಿತದಲ್ಲಿರಬೇಕು. ನೀ ಆಡಿದ ಮಾತು ಅದಕ್ಕೂ ಎನರ್ಜಿ ಇದೆ. ಫಸ್ಟು ಈ ರೂಮಲ್ಲೆಲ್ಲ ಹರಡ್ಕೊಳ್ಳುತ್ತೆ ಯೋಚನೆ, ಮಾತು. ನೀ ಜೋರಾಗಿ ಏನೇನು ಆಡ್ತೀಯ, ಆವಾಗ ಆಡ್ತಾನೇ ಇರ್ತೀಯ. ಹಾಗೆ ಮಾತಾಡ್ತಾ ಇದ್ದರೆ ಒಂದು ಜಸ್ಟ್ ಬೇಗ ಪಾಸ್ ಆಗುತ್ತೆ, ಒಂದು ಗ್ರೂಪ್ಗೆ ಹೋಗುತ್ತೆ, ಮಾಸ್ಗೆ ಹೋಗುತ್ತೆ. ಅದಕ್ಕೆ ಯೋಚನೆ, ಮಾತು ನಿನ್ನಲ್ಲೇ ಅದು ವಿವೇಕದಲ್ಲಿ ಹೊರಗೆ ಬರಬೇಕು. ಅಲ್ಲೇ ಒಳಗಡೆನೇ ಸ್ಕ್ರೂಟಿನೈಸ್ ಆಗಬೇಕು. ಆತ್ಮ ಸಂಶೋಧನೆ ಅಂದರೆ ಏನು? ನಾವು ತಪ್ಪು ಮಾಡಿ ಬೇರೆಯವ್ರ ಕಂಡು ಹಿಡಿದು ಸರಿ ಮಾಡ್ಕೊಳ್ಳೋದಲ್ಲ. ಅದು ಒಳಗೇ ಕರ್ಗೋಗಬೇಕು. ಅದು ಬರೋವಾಗಲೇ ಕರ್ಗೋಗಬೇಕು. ಅದು ನೆಗೆಟಿವ್ ಆಗಿದ್ದರೆ ಅದರಲ್ಲಿ ನಾವು ಬೆಳಿತೀವಿ, ಆ ಪ್ರಾಸೆಸ್ನಲ್ಲಿ ಬೆಳಿತೀವಿ, ನಮ್ಮ ಜೀವನದಲ್ಲಿ ಗೆಲ್ತೀವಿ. ಇಲ್ಲದೇ ನಾವು ಸುಮ್ಮನೆ ಸ್ಪ್ರೆಡ್ ಮಾಡ್ತಾ ಇರ್ತೀವಿ ನಮ್ಮ ವೀಕ್ನೆಸ್ನ, ಗಾಸಿಪ್ ಅದಾಗತ್ತದು. ಪಾಸಿಟಿವ್ ಎನರ್ಜಿ ಇದ್ದರೆ ಅದು ಪ್ರಾಕ್ಟಿಕಲ್ಲಾಗಿ ನಾವು ತಕ್ಷಣ ಬೇರೆಯವ್ರಿಗೆ ಹರಡ್ತೀವಿ. ನಾವು ನಮ್ಮನ್ನು ನೋಡ್ಕೋಬೇಕು, ಇದು ಪಾಸಿಟಿವಾ ನೆಗೆಟಿವಾ ಆಮೇಲೆ ಯಾರೂ ಡಿಸೈಡ್ ಮಾಡೋದಲ್ಲ ಅಥವಾ ಸಮರ್ಥಿಸ್ಕೊಳ್ಳೋದಲ್ಲ. ನಾವು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲಿಂದ ಬರ್ತಾಯಿದೆ. ಕೆಲವು ಸತಿ ದ್ವೇಷದಿಂದ, ಹೊಟ್ಟೆ ಉರಿಯಿಂದ, ಕೆಲವು ಸತಿ ಒಳಗಡೆ ಹೊಟ್ಟೆ ಉರಿ ಇರುತ್ತೆ, ಮೇಲ್ಗಡೆ ತೋರಿಸ್ಕೊಳ್ಳಲ್ಲ. ಮೇಲ್ಗಡೆ ನಯವಾಗಿ ಮಾತಾಡ್ತೀರಾ, ಆದರೂ ಅದರಲ್ಲಿ ಹೊಟ್ಟೆ ಉರಿ ಇರುತ್ತೆ. ಈ ರೂಮಲ್ಲೆಲ್ಲ ಸೇರಿಕೊಳ್ಳುತ್ತೆ, ಬಂದವ್ರಿಗೂ ಕೂಡ ತಲುಪತ್ತಲ್ವ. ವಾಟ್ ಯು ಥಿಂಕ್, ಫೀಲ್ ಡೀಪ್ಲಿ, ಆ್ಯಂಡ್ ಯು ವಿಲ್ ನೋ, ಯು ವಿಲ್ ರಿಯಲೈಸ್, ದೆನ್ ಎಕ್ಸ್ಪ್ರೆಸ್.